ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಿದ್ದಾರೆ ನ್ಯಾಯಮೂರ್ತಿಗಳು. ಆದೇಶ ಹೊರಬಿದ್ದಿದೆ ನೋಡಿ. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ಯಾಕೆಂದ್ರೆ 120B ಪ್ಲಸ್ 302 ಹತ್ಯೆ ಜೊತೆಗೆ ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ಅಂತಂದ್ರೂ ಕೂಡ ಅವರಿಗೆ 3 ವರ್ಷದ ಮೇಲೆಯೇ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನುವಂತಹ ವಿಚಾರಗಳಿತ್ತು. ಜೊತೆಗೆ ಅವರ ವಿರುದ್ಧವಾಗಿ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿತ್ತು ಇವೆಲ್ಲವನ್ನು ಕೂಡ ಪರಿಗಣಿಸಿದಂತಹ ನ್ಯಾಯಮೂರ್ತಿಗಳು ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿದ್ದಾರೆ, ಆದೇಶವನ್ನ ನೀಡಿದ್ದಾರೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ 10 ವರ್ಷಗಳ ಹಿಂದೆ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಚಾರ್ಜ್ ಶೀಟ್ ಕೂಡ ಸಿಪಿಎನ್ ಅವರು ಏನ್ ಸಲ್ಲಿಸಿದ್ರು ಅದರಲ್ಲಿ 120B ಜೊತೆಗೆ 302 ಅಂದ್ರೆ ಷಡ್ಯಂತ್ರ ಜೊತೆಗೆ ಕೊಲೆ, ಹಣದ ವ್ಯವಹಾರವನ್ನು ಕೂಡ ನಡೆಸಿರ್ತಾರೆ, ಅಧಿಕಾರ ದುರ್ಬಳಕೆಯನ್ನ ಮಾಡ್ಕೊಂಡಿರ್ತಾರೆ. ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆದಂತಹ ಅಂಶಗಳು ಇವೆಲ್ಲ. ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ರು, ಶಾಸಕರಾಗಿ ಸಚಿವರಾಗಿ ಇದ್ಕೊಂಡು ಉಸ್ತುವಾರಿಯಾಗಿ ಧಾರವಾಡದ ಉಸ್ತುವಾರಿಗಳಾಗಿ ಇದ್ಕೊಂಡು, ಜೊತೆಗೆ ಒಂದಷ್ಟು ಪೊಲೀಸರಿಗೂ ಕೂಡ ಹಣದ ವಹಿವಾಟುಗಳನ್ನ ಕೂಡ ನಡೆಸಿದ್ರು, ಬೆದರಿಕೆಯನ್ನ ಹಾಕಿದ್ರು. ಇವೆಲ್ಲವನ್ನ ಕೂಡ ಪರಿಗಣಿಸಿದಂತಹ ಕೋರ್ಟ್ ಈಗ ಜೀವಾವಧಿ ಶಿಕ್ಷೆಯನ್ನ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ನೀಡಿದೆ. 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಇನ್ನುಳಿದಂತಹ 16 ಅಪರಾಧಿಗಳು ಏನಿದ್ದಾರೆ ಸೊ ಅವರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಒಂದು ಮಹತ್ವದ ತೀರ್ಪು ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ಆದೇಶ ಏನಿದೆ ಅಥವಾ ಶಿಕ್ಷೆ ಪ್ರಮಾಣ ಏನ್ ಪ್ರಕಟ ಆಗಿದೆ, ಮೊನ್ನೆ ಆದೇಶ ಹೊರ ಬೀಳ್ತಾ ಇದ್ದ ಹಾಗೆ ದೋಷಿಗಳು ಅಂತ ಹೇಳಿ ಮಹತ್ವದ ತೀರ್ಪು ಅಂತ ಹೇಳಿ ಪರಿಗಣಿಸಲಾಗಿತ್ತು. ಜೊತೆಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಹೇಳಿ ಇನ್ನೂ ಕೂಡ ಕುತೂಹಲ ಪ್ರಶ್ನೆಯಾಗಿ ಉಳಿದುಕೊಂಡಿತ್ತು. ಈಗ ಆ ಕುತೂಹಲ ಅಥವಾ ಆ ಪ್ರಶ್ನೆಗೆ ಈಗ ಉತ್ತರವಾಗಿ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಇವತ್ತು ಪ್ರಕಟ ಮಾಡಿದೆ ಕೋರ್ಟ್. ಯಾವುದೇ ರಾಜಕಾರಣಿ ಆಗಿದ್ರೂ ಕೂಡ ನ್ಯಾಯದ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕೆ 100% ಸಾಧ್ಯ ಇಲ್ಲ. ಅದು 1 ವರ್ಷ ಆಗ್ಲಿ, 2 ವರ್ಷ ಆಗ್ಲಿ, 3 ವರ್ಷ ಆಗ್ಲಿ, 10 ವರ್ಷಗಳೇ ಕಳೆದ್ರೂ ಕೂಡ ನ್ಯಾಯದ ಕಣ್ಣಿನಿಂದ ಅಥವಾ ಸತ್ಯದ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದು ಎಂತಹ ಪ್ರಭಾವಿ ಆಗಿದ್ರು ಕೂಡ. ಈಗ ಪ್ರಸ್ತುತವಾಗಿ ಅವರು ಶಾಸಕರಾಗಿದ್ರು ಕೂಡ ಆಗಿನ ಕಾಲಘಟ್ಟದಲ್ಲಿ ಅವರು 2016ರಲ್ಲಿ ಶಾಸಕರಾಗಿದ್ಕೊಂಡು, ಸಚಿವರಾಗಿದ್ಕೊಂಡು, ಜೊತೆಗೆ ಉಸ್ತುವಾರಿಗಳಾಗಿದ್ರು, ಧಾರವಾಡ ಉಸ್ತುವಾರಿಯಾಗಿದ್ಕೊಂಡು ಎಷ್ಟೊಂದು ಪ್ರಭಾವವನ್ನ ಬೀರಿದ್ರು. ಪೊಲೀಸರಿಗೂ ಕೂಡ ಹಣವನ್ನ ಕೊಟ್ಟಿರ್ತಾರೆ, ಜೊತೆಗೆ ಯೋಗೇಶ್ ಗೌಡ ಫ್ಯಾಮಿಲಿಯವ್ರಿಗೂ ಕೂಡ ಬೆದರಿಕೆಯನ್ನ ಹಾಕಿರ್ತಾರೆ. ಸೊ ಇವೆಲ್ಲವನ್ನು ಕೂಡ ಪರಿಗಣಿಸಿದಂತಹ, ಅದರಲ್ಲೂ ಕೂಡ ಮಾಫಿ ಸಾಕ್ಷಿಗಳ ಹೇಳಿಕೆಗಳು ಏನಿದೆ ಇವೆಲ್ಲವೂ ಕೂಡ ಪ್ರಬಲವಾದಂತಹ ಹೇಳಿಕೆಗಳು ಅಥವಾ ಸಾಕ್ಷಿಗಳನ್ನ ಸಿಬಿಐ ಅಧಿಕಾರಿಗಳು ಕೂಡ ಒದಗಿಸಿರ್ತಾರೆ. 2019ರಲ್ಲಿ ನೋಡಿ, ಸಿಬಿಐ ಅಧಿಕಾರಿಗಳಿಗೆ ಇದು ವಹಿಸಲಿಲ್ಲ ಅಂದಿದ್ರೆ ಖಂಡಿತವಾಗಿ ಈ ಕೇಸ್ ಅಲ್ಲಿಗೆ ಮುಗ್ದೋಗ್ತಾ ಇತ್ತು. ಯೋಗೇಶ್ ಗೌಡ ಕುಟುಂಬಕ್ಕೆ ನ್ಯಾಯ ಅಂತೂ ಸಿಗ್ತಾನೆ ಇರಲಿಲ್ಲ. ಯಾಕೆಂತಂದ್ರೆ ಈಗ ಪೊಲೀಸ್ ವಲಯದಲ್ಲಿ ಇವರು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ರು, ದುಡ್ಡಿನ ವ್ಯವಹಾರಗಳನ್ನ ಮಾಡಿದ್ರು, ಬೆದರಿಕೆಯನ್ನ ಹಾಕಿದ್ರು. ಯಾವಾಗ 2019ರಲ್ಲಿ ಸಿಬಿಐ ಕೈಗೆ ಈ ಒಂದು ಪ್ರಕರಣ ವರ್ಗಾವಣೆ ಆಗತ್ತೆ, ಸೊ ಅಲ್ಲಿಂದ ನೋಡಿ ಶುರುವಾಯಿತು ಡವ ವಿನಯ್ ಕುಲಕರ್ಣಿ ಅವರಿಗೆ. 2020ರಲ್ಲಿ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಬಂದಂತಹ ನಂತರವಾಗಿ ಆದ್ರೂ ಕೂಡ ಭಯ ಇತ್ತು ಅವರಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿ. ಯಾವಾಗ ಈ ವಿಚಾರ ಈಗ ಮೊನ್ನೆ ಅಪರಾಧಿಗಳು ಅಥವಾ ದೋಷಿಗಳು ಅಂತ ಹೇಳಿ ಪ್ರಕಟ ಆಯಿತು, ಶಿಕ್ಷೆಯ ಪ್ರಮಾಣ ಅವರು 100% ಫಿಕ್ಸ್ ಆಗ್ಬಿಟ್ಟಿದ್ರು. ಇದೇ ಆಗತ್ತೆ, ಯಾಕಂದ್ರೆ ಅಷ್ಟು ಪ್ರಬಲವಾದಂತಹ ಸಾಕ್ಷಿಗಳನ್ನ, ಹೇಳಿಕೆಗಳನ್ನ ಸಿಬಿಐ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ರು. ಚನ್ನಕೇಶವ್ ಟಿಂಗರಿಕರ್ಗೆ ಮಾತ್ರ 7 ವರ್ಷಗಳ ಶಿಕ್ಷೆಯನ್ನು ವಿಧಿಸಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ಆದೇಶವನ್ನ ಇವತ್ತು ನೀಡಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ಇವತ್ತು ವಿಧಿಸಿದೆ ಕೋರ್ಟ್. ಚನ್ನಕೇಶವ್ ಟಿಂಗರಿಕರ್ಗೆ ಮಾತ್ರ 7 ವರ್ಷಗಳ ಶಿಕ್ಷೆಯನ್ನ ವಿಧಿಸುವಂತಹ ಮೂಲಕವಾಗಿ ಮಹತ್ವದ ಆದೇಶವನ್ನ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೀಡಿದೆ. ಯಾವುದೇ ಹಣ, ಅಧಿಕಾರ ಏನೇ ಬಳಸ್ಕೊಂಡಿದ್ರೂ ಕೂಡ ಖಂಡಿತವಾಗಿಯೂ ಸತ್ಯದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮಾಡಿದಂತಹ
ತಪ್ಪಿಗೆ ದೊಡ್ಡವರು ಹೇಳ್ತಾ ಇರ್ತಾರೆ ಕರ್ಮಾನುಸಾರವಾಗಿ ಅದರ ಪ್ರತಿಫಲವನ್ನ ಒಂದಲ್ಲ ಒಂದು ದಿನ ಅನುಭವಿಸಬೇಕಾಗತ್ತೆ ಅಂತ. ಇವತ್ತು ನಾವು ಬಚಾವ್ ಆಗಿರಬಹುದು, ಅವತ್ತು 2015ರಲ್ಲಿ ಬಚಾವ್ ಆಗಿರಬಹುದು, 16ರಲ್ಲಿ ಜೂನ್ 15ನೇ ತಾರೀಕು ಆದಂತಹ ಕೊಲೆ ಪ್ರಕರಣ, ಅವತ್ತಿಂದ ಇವತ್ತಿನವರೆಗೂ ಕೂಡ ಕಾನೂನು ಹೋರಾಟವನ್ನ ಕೂಡ ನಡೆಸಿಕೊಂಡು ಬಂದಿತ್ತು ಯೋಗೇಶ್ ಗೌಡ ಅವರ ಕುಟುಂಬ. 10 ವರ್ಷಗಳ ಕಾನೂನು ಹೋರಾಟದ ಪ್ರತಿಫಲವಾಗಿ ಈಗ ನ್ಯಾಯ ಸಿಕ್ಕಿದೆ ಯೋಗೇಶ್ ಗೌಡ ಅವರ ಕುಟುಂಬಕ್ಕೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಮಹತ್ವದ ಆದೇಶವನ್ನ ಕೂಡ ಕೊಟ್ಟಿದೆ. ರಾಜಕೀಯ ವಿರೋಧಿಯಾಗಿ ಇಬ್ರು ಕೂಡ ಇರ್ತಾರೆ, ಅಂದ್ರೆ ಯೋಗೇಶ್ ಗೌಡ ಜೊತೆಗೆ ವಿನಯ್ ಕುಲಕರ್ಣಿ ಆ ರೀತಿಯಾಗಿ ಭಾವಿಸಿರ್ತಾರೆ ಯೋಗೇಶ್ ಗೌಡ ಅವರನ್ನ. ಯಾಕಂದ್ರೆ ಒಂದು ಟಿಡಿಪಿ ಸಭೆಯಲ್ಲಿ ಇವರಿಬ್ಬರ ನಡುವೆ ಕೂಡ ಸಾಕಷ್ಟು ಕ್ಲಾಶ್ ಆಗುತ್ತೆ. ಆ ಕ್ಲಾಶ್ ಅನ್ನ ದೊಡ್ಡ ಮಟ್ಟಕ್ಕೆ ತಗೊಂಡ್ಬಿಡ್ತಾರೆ. ನನ್ನ ವಿರುದ್ಧವಾಗಿ ನಿಂತುಕೊಂಡು ನನ್ನನ್ನೇ ಪ್ರಶ್ನೆ ಮಾಡುವ ಸಾಮಾನ್ಯ ಒಬ್ಬ ಸದಸ್ಯವನ್ನು, ಜಿಲ್ಲಾ ಪಂಚಾಯತ್ನ ಸದಸ್ಯನಾಗಿದ್ದುಕೊಂಡು ನನ್ನನ್ನ ಪ್ರಶ್ನೆ ಮಾಡ್ತಾನಲ್ಲ ಸಚಿವರನ್ನ ಅಂತ ಹೇಳಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಭೆ ಸೇರಿ ಕೊಲೆಗೂ ಮುಂಚೆ ಸಭೆ ಮಾಡಿ ಮೀಟಿಂಗ್ ಮಾಡಿ ಹೆಂಗ್ ಕೊಲೆ ಮಾಡಬೇಕು, ಹೆಂಗ್ ಶರಣಾಗತ್ಯ ಆಗಬೇಕು, ಹೆಂಗ್ ಕೇಸನ್ನ ಮುಚ್ಚಾಕ್ಬೇಕು ಅಂತ ಹೇಳಿ ಅಷ್ಟೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಕೂಡ ಕಾನೂನಿನ ಮುಂದೆ ಎಂಥ ಅಧಿಕಾರ ಏನೇ ಇದ್ರೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ, ಸಚ್ಚಿದ ಮುಂದೆ ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕರ್ಮಾನುಸಾರವಾಗಿ ಅವರ ತಪ್ಪಿಗೆ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಒಂದು ತೀರ್ಪು ಹೇಳ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಏನು ಆದೇಶವನ್ನ ನೀಡಲಾಗಿರುವಂಥದ್ದು, ಜೊತೆಗೆ ಎಲ್ಲರಿಗೂ ಕೂಡ 17 ಆರೋಪಿಗಳು ಏನಿದ್ರು ಎಲ್ಲ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿರುವಂಥದ್ದು ಏನಿದೆ ಕಂಪ್ಲೀಟ್ ಮಾಹಿತಿ. ನೆಕ್ಸ್ಟ್ ಆಗಿದ್ರೆ ವಿನಯ್ ಕುಲಕರ್ಣಿ ಏನಿರಬಹುದು? ಕುಸುಮ, ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯವು ಕೂಡ ಒಂದು ಜಜ್ಮೆಂಟ್ ಅನ್ನು ಕೊಟ್ಟಿದೆ. 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿ ಆದೇಶವನ್ನು ಮಾಡಿರುವಂತದ್ದು. ಒಬ್ಬರು ಟೆಂಗರಿಕರ್ ಏನಿದ್ದಾರೆ ಅವರಿಗೆ ಮಾತ್ರ 7 ವರ್ಷಗಳ ಕಾಲ ಒಂದು ಶಿಕ್ಷೆಯನ್ನು ವಿಧಿಸಿರುವಂತದ್ದು ನ್ಯಾಯಾಲಯ. ಯಾಕಂತ ಹೇಳಿದ್ರೆ ಏನು ಒಂದು ಬಿಜೆಪಿಯ ಮುಖಂಡ ಆಗಿದ್ದಂತಹ ಈ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು 21 ಜನ ಆರೋಪಿಗಳಿದ್ರು, ಅದರಲ್ಲಿ 2 ಮಾಫಿ ಸಾಕ್ಷಿ ಆದ್ರೆ 2ರನ್ನ ನಿರ್ದೋಷಿ ಅಂತ ಹೇಳಿ ನ್ಯಾಯಾಲಯವು ಕೂಡ ತೀರ್ಮಾನವನ್ನು ಮಾಡಿತ್ತು, ಜಜ್ಮೆಂಟ್ ಅನ್ನು ಕೊಟ್ಟಿತ್ತು. ಈಗ ಸದ್ಯ ಪ್ರಕರಣ 3 ದಿನಗಳ ಹಿಂದೆಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲವೂ ಕೂಡ ದೋಷಿ ಅಂತ ಹೇಳಿದ್ರು. ಆದ್ರೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿಲ್ಲ. ಇವತ್ತು ಪ್ರಕಟ ಮಾಡಿರುವಂತದ್ದು ಅಂದ್ರೆ ನೀವು ಹೇಳದಂಗೆ ಈಗಾಗಲೇ ಏನು ಜನಪ್ರತಿನಿಧಿಗಳು ಈ ಒಂದು ಸಮಾಜದ ವ್ಯವಸ್ಥೆಯನ್ನ ಕಾಪಾಡಬೇಕಾಗುತ್ತೆ, ಒಂದು ಸಾಮಾನ್ಯ ಪ್ರಜೆಯನ್ನು ಕೂಡ ಕಾಪಾಡಬೇಕಾದಂತ ಕರ್ತವ್ಯ ಇರುತ್ತೆ. ಆದ್ರೆ ಕೇವಲ ಒಂದು ನ್ಯಾಯವನ್ನು ಕೇಳಿದ್ರು ಅನ್ನುವಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಸದ್ಯ ಒಂದು ವ್ಯವಸ್ಥಿತವಾದಂತಹ ಗ್ಯಾಂಗ್ ಅನ್ನ ಕಟ್ಕೊಂಡು ಕೃತ್ಯವನ್ನ ಮಾಡಿ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಒಂದು ಭೀಕರವಾಗಿ ಹತ್ಯೆಯನ್ನ ಮಾಡಿದ್ರು. ಆದ್ರೆ ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿರಲಿಲ್ಲ. ಆಗಿನ ಪೊಲೀಸ್ ಅಧಿಕಾರಿಗಳು ಕೂಡ ನಡೆಸಿದಂತಹ ತನಿಖೆಯಲ್ಲಿ ಇವರ ಹೆಸರನ್ನ ಕೈಬಿಟ್ಟು ಬೇರೆ ಒಂದು ಆರೋಪಿಗಳನ್ನ ಸೇರಿಸಿದ್ರು. ಆದ್ರೆ ಯಾವಾಗ ಸಿಬಿಐಗೆ ಕೇಸ್ ವರ್ಗಾವಣೆ ಆಯಿತು, ಆಗ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಶಾಸಕರ ಕೈವಾಡ ಇರುವಂತದ್ದು ಕೂಡ ಗೊತ್ತಾಯ್ತು. ಆಗ ಅವರನ್ನು ಕೂಡ ಜೈಲಿಗೆ ಹಟ್ಟಿದ್ರು. ಅದಾದ ಬಳಿಕ ಕೂಡ ಜಾಮೀನನ್ನು ತೆಗೆದುಕೊಂಡು ಹೊರಗಡೆ ಬಂದ್ರು. ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮತ್ತೆ ಅವರ ಜಾಮೀನನ್ನು ರದ್ದು ಮಾಡಿ ಮತ್ತೆ ಒಂದು ಜೈಲಿಗೆ ಹೋಗುವಂತಹ ಒಂದು ಆದೇಶವನ್ನು ಕೂಡ ಮಾಡಿದ್ರು. ಇತ್ತೀಚೆಗಷ್ಟೇ ಅವರು ಜೈಲಿನಿಂದ ಹೊರಗಡೆ ಬಂದಿದ್ರು. ಈ ಕೇಸ್ನ ಒಂದು ಅಂತಿಮ ತೀರ್ಪು ಕೂಡ ಇದೇ ತಿಂಗಳು 29ನೇ ತಾರೀಕು ಬರಬೇಕಾಗಿತ್ತು, ಆದ್ರೆ 15ನೇ ತಾರೀಕು ಮುಂದೂಡಲಾಗಿತ್ತು. ಈಗ ಸದ್ಯ ಒಂದು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಇವತ್ತು ಜನಪ್ರತಿನಿಧಿಗಳಾಗಿರ್ಲಿ, ಸಾಮಾನ್ಯ ಪ್ರಜೆ ಆಗಿರ್ಲಿ, ಯಾರೇ ಆಗಿದ್ರು ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನ್ನೋಂತಹದ್ದು ಕೂಡ ಈಗ ಒಂದು ಗಟ್ಟಿಯಾದಂತಹ ಒಂದು ಸಂದೇಶ ಕೂಡ ರವಾನೆ ಆಗಿರುವಂತದ್ದು. ಅಂದ್ರೆ ಈ ಒಂದು ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಒಂದು ಕೋರ್ಟ್ ಪ್ರೊಸೀಜರ್ ಏನಿರುತ್ತೆ, ಒಂದು ಆರೋಪಿಗಳಿಗೆ ಒಂದು ಕಾಪಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಈಗ 6 ತಿಂಗಳ ಒಳಗಾಗಿ ಮತ್ತೆ ಇವರು ಈ ಒಂದು ಆದೇಶವನ್ನ ಅಂದ್ರೆ ಕೊಟ್ಟಿರುವಂತಹ ಶಿಕ್ಷೆ ಏನಿದೆ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಹೈಕೋರ್ಟ್ ಈ ಒಂದು ಏನು ಆದೇಶ ಇದೆ ಅದನ್ನ ಎತ್ತಿ ಹಿಡಿಯುವ ಸಾಧ್ಯತೆಗಳು ಇದೆಯಾ ಇಲ್ವಾ ಅದು ಮುಂದಿನ ದಿನಗಳಲ್ಲಿ ಕೂಡ ಗೊತ್ತಾಗುತ್ತೆ. ನಿನ್ನೆ ಕೂಡ ಹೇಳಿದ್ರು 27 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದೇನೆ, ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ, ನಾನು ಕ್ಷೇತ್ರಕ್ಕೆ ಹೋಗಿಲ್ಲ ಅಂತ ಹೇಳಿದ್ರು ಕೂಡ ಜನ ನನ್ನ ಗೆಲ್ಲಿಸಿ ಕಳಿಸಿದ್ರು. ಕಾರಣ ಏನಂತ ಹೇಳಿದ್ರೆ ನಾನು ಮಾಡಿರುವಂತಹ ಕೆಲಸ ಕ್ಷೇತ್ರದ ಜನತೆಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ ಅಂತ ಹೇಳಿ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು. ಇನ್ನ ಸರ್ಕಾರ ಪರ ವಕೀಲರು ಕೂಡ ಮನವಿಯನ್ನು ಮಾಡ್ತಾ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡಬೇಕು, ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ರವಾನೆ ಆಗಬೇಕು, ನಾವು ಗಲ್ಲಿ ಶಿಕ್ಷೆಯನ್ನ ಕೇಳ್ತಾ ಇಲ್ಲ, ಬದಲಾಗಿ ಒಂದು ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿಕೊಂಡ್ರು. ಅದಲ್ಲದೆ ಇವತ್ತು ಈ ಒಂದು ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗಿದೆ. ಮುಂದಿನ ದಿನಗಳಲ್ಲಿ ಅವರು ನ್ಯಾಯಾಲಯದ ಅಂದ್ರೆ ಹೈಕೋರ್ಟ್ನ ಮೊರೆ ಹೋಗುವಂತಹ ಸಾಧ್ಯತೆಗಳು ಇರುವಂತಹದ್ದು ಕುಸುಮ.